ನಾಡಿನಾದ್ಯಂತ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಮನೆಮಾಡ್ಯದ ಅಂತ ಹೇಳ್ಬೋದು. ಹುಮ್ನಾಬಾದ್ ತಾಲೂಕಿನ ಹಳಿಕೇಡ್ ಗ್ರಾಮದ ಕೈಲಾಸನಾಥೇಶ್ವರ ದೇವಸ್ಥಾನದಲ್ಲಿ ಕೂಡ ಸಾಕಷ್ಟು ಒಂದು ಸಂಭ್ರಮ ಮನೆಮಾಡ್ಯದ ನೋಡ್ಬೋದು. ನೀವು ಈಗಾಗಲೇ ಅದ್ದೂರಿ ಏನಂದ್ರೆ ಪಲ್ಲಕ್ಕಿ ಮೆರವಣಿಗೆ ಶಿವನ ಬೆಳ್ಳಿಯ ಮೂರ್ತಿಯ ಅದ್ದೂರಿ ಶಿವನ ಮೆರವಣಿಗೆ ಏನಂದ್ರೆ ಸಜ್ಜಾಗ್ಯಾರ ಅಂತ ಹೇಳ್ಬೋದು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ದೊಡ್ಡ 55 ಅಡಿಯ ಕೈಲಾಸನಾಥೇಶ್ವರ ಶಿವನ ಮೂರ್ತಿ ಇರೋದು ಈ ಒಂದು ಹಳಿಕೇಡ್ ಗ್ರಾಮದಲ್ಲಿ ಅಂತ ಹೇಳ್ಬೋದು. ಇಡೀ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ನೂರಾರು ಜನ ತಾಯಂದಿರು ಮುತ್ತೈದಿಯರು ಏನಂದ್ರೆ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಕ್ಕೆ ಏನಂದ್ರೆ ಸಾಕಷ್ಟು ಭಜನೆ ಕೀರ್ತನೆ ಮಾಡ್ಕೋತ ಈಗಾಗಲೇ ದೇವಸ್ಥಾನ ಆವರಣದಲ್ಲಿ ರೆಡಿ ಆಗ್ಯಾರ ಅಂತ ಹೇಳ್ಬೋದು. ನೋಡ್ಬೋದು ಸಾಕಷ್ಟು ಒಂದು ಸಂಭ್ರಮ ಹಳಿಕೇಡ್ ಗ್ರಾಮದ ಕೈಲಾಸನಾಥೇಶ್ವರ ದೇವಸ್ಥಾನದಲ್ಲಿ ಮನೆ ಮಾಡ್ಯದ ಅಂತ ಹೇಳ್ಬೋದು. ಇನ್ನೊಂದೆಡೆ ಏನು ಈಗಾಗಲೇ ಪುರಂದರ್ ಅಂತ ಹೇಳ್ತಾರೆ ನೋಡ್ಬೋದು. ನೀವು ಸಾಕಷ್ಟು ಏನಂದ್ರೆ ಕಲಾವಿದರ ತಂಡಗಳೇನಂದ್ರೆ ಕಲೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಗಡಿ ಜಿಲ್ಲೆ ಬೀದರ್ನ ಹಳಿಕೇಡ್ ಕೆ ಗ್ರಾಮದ ಕೈಲಾಸನಾಥೇಶ್ವರ ದೇವಸ್ಥಾನದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಇಡೀ ಗ್ರಾಮದ ಜನರು ಈಗಾಗಲೇ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲು ಸಜ್ಜಾಗ್ಯಾರ ನೋಡ್ಬೋದು. ನೀವು ಸಾಕಷ್ಟು ಈಗಾಗಲೇ ಪುರಂದರ್ ಅಂತ ಹೇಳ್ತಾರ ಕಲಾವಿದರ ತಂಡ ಕಲೆ ನೋಡ್ಲಕ್ಕ ಸಾಕಷ್ಟು ಭಕ್ತಾದಿಗಳನ್ನು ಆಗಮಿಸಿದಾರೆ ಅಂತ ಹೇಳ್ಬೋದು. ವಿಶೇಷವಾಗಿ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಬೀದರಲ್ಲಿ ಮನೆ ಮಾಡ್ಯದ ಅಂತ ಹೇಳ್ಬೋದು. ನೋಡ್ಬೋದು ನೀವು ಸಾಕಷ್ಟು ಕಲಾ ತಂಡ ಕಲಾವಿದರೇನಂದ್ರೆ ಈಗಾಗಲೇ ತಮ್ಮ ಕಲೆಯನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಹೀಗಾಗಿ ಹಳಿಕೇಡಿನ ಕೈಲಾಸನಾಥೇಶ್ವರ ದೇವಸ್ಥಾನದಲ್ಲಿ ಹರ ಹರ ಮಹಾದೇವ್ ಎಂಬ ಜಯಘೋಷಗಳ ಮುಗಿಲು ಮುಟ್ಟವ ಅಂತ ಹೇಳ್ಬೋದು. ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ನಿಜಕ್ಕೂ ಈ ಒಂದು ಹಳಿಕೇಡು ಗ್ರಾಮದಲ್ಲಿ ಮನೆ ಮಾಡ್ಯದ ನೋಡ್ಬೋದು. ನೀವು ದೃಶ್ಯದಲ್ಲಿ ಸಾಕಷ್ಟು ಭಕ್ತಾದಿಗಳು ಸಾಕಷ್ಟು ಜನರೇನಂದ್ರೆ ಕಲಾವಿದರ ಕಲೆ ನೋಡ್ತಾ ಇದ್ದಾರೆ ನೋಡ್ಬೋದು. ಸಾಕಷ್ಟು ಜನರು ತಲೆ ಮೇಲೆ ಟೋಪಿಯನ್ನು ಹಾಕೊಂಡು ಈಗಾಗಲೇ ಏನು ಮಹಾಶಿವರಾತ್ರಿ ಹಬ್ಬದ ನಿಮಿತ್ತವಾಗಿ ನಡೀತಾ ಇದ್ದ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲು ಸಜ್ಜಾಗಿದ್ದಾರೆ. ಹೀಗಾಗಿ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ನಿಜಕ್ಕೂ ಹಳಿಕೇಡಿನ ಕೈಲಾಸನಾಥೇಶ್ವರ ದೇವಸ್ಥಾನದಲ್ಲಿ ಮನೆ ಮಾಡ್ಯದ ಅಂತ ಹೇಳ್ಬೋದು. ದೂರಗಳಿಂದ ಮಹಾಶಿವರಾತ್ರಿ ಹಬ್ಬದ ನಿಮಿತ್ತವಾಗಿ ಭಕ್ತಾದಿಗಳು ಈ ಒಂದು ಶಿವನ ದರ್ಶನ ಪಡೆದು ಪುನೀತರಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ರಿಪಬ್ಲಿಕ್ ಕನ್ನಡ ಬೀದರ್. ನಾಡಿನಾದ್ಯಂತ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡ್ಯದ ಅಂತ ಹೇಳ್ಬೋದು. ಹುಮ್ನಾಬಾದ್ ತಾಲೂಕಿನ ಹಳಿಕೇಡ್ ಗ್ರಾಮದ ಕೈಲಾಸನಾಥೇಶ್ವರ ದೇವಸ್ಥಾನದಲ್ಲಿ ಕೂಡ ಸಾಕಷ್ಟು ಒಂದು ಸಂಭ್ರಮ ಮನೆ ಮಾಡ್ಯದ ನೋಡ್ಬೋದು. ನೀವು ಈಗಾಗಲೇ ಅದ್ದೂರಿ ಏನಂದ್ರೆ ಪಲ್ಲಕ್ಕಿ ಮೆರವಣಿಗೆ ಶಿವನ ಬೆಳ್ಳಿಯ ಮೂರ್ತಿಯ ಅದ್ದೂರಿ ಶಿವನ ಮೆರವಣಿಗೆ ಏನಂದ್ರೆ ಸಜ್ಜಾಗ್ಯಾರ ಅಂತ ಹೇಳ್ಬೋದು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ದೊಡ್ಡ 55 ಅಡಿಯ ಕೈಲಾಸನಾಥೇಶ್ವರ ಶಿವನ ಮೂರ್ತಿ ಇರೋದು ಈ ಒಂದು ಹಳಿಕೇಡ್ ಗ್ರಾಮದಲ್ಲಿ ಅಂತ ಹೇಳ್ಬೋದು. ಇಡೀ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ನೂರಾರು ಜನ ತಾಯಂದಿರು ಮುತ್ತೈದಿಯರು ಏನಂದ್ರೆ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಕ್ಕೆ ಏನಂದ್ರೆ ಸಾಕಷ್ಟು ಭಜನೆ ಕೀರ್ತನೆ ಮಾಡ್ಕೋತ ಈಗಾಗಲೇ ದೇವಸ್ಥಾನ ಆವರಣದಲ್ಲಿ ರೆಡಿ ಆಗ್ಯಾರ ಅಂತ ಹೇಳ್ಬೋದು. ನೋಡ್ಬೋದು ನೀವು ಸಾಕಷ್ಟು ಒಂದು ಸಂಭ್ರಮ ಹಳಿಕೇಡ್ ಗ್ರಾಮದ ಕೈಲಾಸನಾಥೇಶ್ವರ ದೇವಸ್ಥಾನದಲ್ಲಿ ಮನೆ ಮಾಡ್ಯದ ಅಂತ ಹೇಳ್ಬೋದು. ಇನ್ನೊಂದೆಡೆ ಏನು ಈಗಾಗಲೇ ಪುರಂದರ್ ಅಂತ ಹೇಳ್ತಾರೆ ನೋಡ್ಬೋದು. ನೀವು ಸಾಕಷ್ಟು ಏನಂದ್ರೆ ಕಲಾವಿದರ ತಂಡಗಳೇನಂದ್ರೆ ಕಲೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಗಡಿ ಜಿಲ್ಲೆ ಬೀದರ್ನ ಹಳಿಕೇಡ್ ಕೆ ಗ್ರಾಮದ ಕೈಲಾಸನಾಥೇಶ್ವರ ದೇವಸ್ಥಾನದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಇಡೀ ಗ್ರಾಮದ ಜನರು ಈಗಾಗಲೇ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲು ಸಜ್ಜಾಗ್ಯಾರ ನೋಡ್ಬೋದು. ನೀವು ಸಾಕಷ್ಟು ಈಗಾಗಲೇ ಪುರಂದರ್ ಅಂತ ಹೇಳ್ತಾರ ಕಲಾವಿದರ ತಂಡ ಕಲೆ ನೋಡ್ಲಕ್ಕ ಸಾಕಷ್ಟು ಭಕ್ತಾದಿಗಳನ್ನು ಆಗಮಿಸಿದ್ದಾರೆ ಅಂತ ಹೇಳ್ಬೋದು. ವಿಶೇಷವಾಗಿ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಬೀದರಲ್ಲಿ ಮನೆ ಮಾಡ್ಯದ ಅಂತ ಹೇಳ್ಬೋದು. ನೋಡ್ಬೋದು ನೀವು ಸಾಕಷ್ಟು ಕಲಾ ತಂಡ ಕಲಾವಿದರೇನಂದ್ರೆ ಈಗಾಗಲೇ ತಮ್ಮ ಕಲೆಯನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಹೀಗಾಗಿ ಹಳಿಕೇಡಿನ ಕೈಲಾಸನಾಥೇಶ್ವರ ದೇವಸ್ಥಾನದಲ್ಲಿ ಹರ ಹರ ಮಹಾದೇವ್ ಎಂಬ ಜಯಘೋಷಗಳ ಮುಗಿಲು ಮುಟ್ಟವ ಅಂತ ಹೇಳ್ಬೋದು. ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ನಿಜಕ್ಕೂ ಈ ಒಂದು ಹಳಿಕೇಡು ಗ್ರಾಮದಲ್ಲಿ ಮನೆ ಮಾಡ್ಯದ ನೋಡ್ಬೋದು. ನೀವು ದೃಶ್ಯದಲ್ಲಿ ಸಾಕಷ್ಟು ಭಕ್ತಾದಿಗಳು ಸಾಕಷ್ಟು ಜನರೇನಂದ್ರೆ ಕಲಾವಿದರ ಕಲೆ ನೋಡ್ತಾ ಇದ್ದಾರೆ ನೋಡ್ಬೋದು. ಸಾಕಷ್ಟು ಜನರು ತಲೆ ಮೇಲೆ ಟೋಪಿಯನ್ನು ಹಾಕೊಂಡು ಈಗಾಗಲೇ ಏನು ಮಹಾಶಿವರಾತ್ರಿ ಹಬ್ಬದ ನಿಮಿತ್ತವಾಗಿ ನಡೀತಾ ಇದ್ದ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲು ಸಜ್ಜಾಗಿದ್ದಾರೆ. ಹೀಗಾಗಿ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ನಿಜಕ್ಕೂ ಹಳಿಕೇಡಿನ ಕೈಲಾಸನಾಥೇಶ್ವರ ದೇವಸ್ಥಾನದಲ್ಲಿ ಮನೆ ಮಾಡ್ಯದ ಅಂತ ಹೇಳ್ಬೋದು. ದೂರಗಳಿಂದ ಮಹಾಶಿವರಾತ್ರಿ ಹಬ್ಬದ ನಿಮಿತ್ತವಾಗಿ ಭಕ್ತಾದಿಗಳು ಈ ಒಂದು ಶಿವನ ದರ್ಶನ ಪಡೆದು ಪುನೀತರಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ರಿಪಬ್ಲಿಕ್ ಕನ್ನಡ ಬೀದರ್.
ನಾಡಿನಾದ್ಯಂತ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಮನಿಮಡದ ಅಂತ ಹೇಳ್ಬೋದು. ಹುಮ್ನಾಬಾದ ತಾಲೂಕಿನ ಹಳಿಕೇಡ್ ಗ್ರಾಮದ ಕೈಲಾಸನಾಥೇಶ್ವರ ದೇವಸ್ಥಾನದಲ್ಲಿ ಕೂಡ ಸಾಕಷ್ಟು ಒಂದು ಸಂಭ್ರಮ ಮನಿಮಡದ ನೋಡ್ಬೋದು. ನೀವು ಈಗಾಗಲೇ ಅದ್ದೂರಿ ಏನಂದ್ರೆ ಪಲ್ಲಕ್ಕಿ ಮೆರವಣಿಗೆ ಶಿವನ ಬೆಳ್ಳಿಯ ಮೂರ್ತಿಯ ಅದ್ದೂರಿ ಶಿವನ ಮೆರವಣಿಗೆ ಏನಂದ್ರೆ ಸಜ್ಜಾಗಾರ ಅಂತ ಹೇಳ್ಬೋದು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ದೊಡ್ಡ 55 ಅಡಿಯ ಕೈಲಾಸನಾಥೇಶ್ವರ ಶಿವನ ಮೂರ್ತಿ ಇರೋದು ಈ ಒಂದು ಹಳಿಕೇಡ್ ಗ್ರಾಮದಲ್ಲಿ ಅಂತ ಹೇಳ್ಬೋದು. ಇಡೀ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ನೂರಾರು ಜನ ತಾಯಂದಿರು ಮುತ್ತೈದಿಯರು ಏನಂದ್ರೆ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಕ್ಕೆ ಏನಂದ್ರೆ ಸಾಕಷ್ಟು ಭಜನೆ ಕೀರ್ತನೆ ಮಾಡ್ಕೋತ ಈಗಾಗಲೇ ದೇವಸ್ಥಾನ ಆವರಣದಲ್ಲಿ ರೆಡಿ ಆಗ್ಯಾರ ಅಂತ ಹೇಳ್ಬೋದು. ನೋಡ್ಬೋದು ಸಾಕಷ್ಟು ಒಂದು ಸಂಭ್ರಮ ಹಳಿಕೇಡ್ ಗ್ರಾಮದ ಕೈಲಾಸನಾಥೇಶ್ವರ ದೇವಸ್ಥಾನದಲ್ಲಿ ಮನಿ ಮಾಡ್ಯದ ಅಂತ ಹೇಳ್ಬೋದು. ಇನ್ನೊಂದೆಡೆ ಏನು ಈಗಾಗಲೇ ಪುರಂದರ್ ಅಂತ ಹೇಳ್ತಾರೆ ನೋಡ್ಬೋದು ನೀವು. ಸಾಕಷ್ಟು ಏನಂದ್ರೆ ಕಲಾವಿದರ ತಂಡಗಳೇನಂದ್ರೆ ಕಲೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಗಡಿ ಜಿಲ್ಲೆ ಬೀದರ್ನ ಹಳಿಕೇಡ್ ಕೆ ಗ್ರಾಮದ ಕೈಲಾಸನಾಥೇಶ್ವರ ದೇವಸ್ಥಾನದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಇಡೀ ಗ್ರಾಮದ ಜನರು ಈಗಾಗಲೇ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲು ಸಜ್ಜಾಗಾರ ನೋಡ್ಬೋದು ನೀವು. ಸಾಕಷ್ಟು ಈಗಾಗಲೇ ಪುರಂದರ್ ಅಂತ ಹೇಳ್ತಾರೆ ಕಲಾವಿದರ ತಂಡ ಕಲೆ ನೋಡ್ಲಕ್ಕ ಸಾಕಷ್ಟು ಭಕ್ತಾದಿಗಳನ್ನು ಆಗಮಿಸಿದ್ದಾರೆ ಅಂತ ಹೇಳ್ಬೋದು. ವಿಶೇಷವಾಗಿ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಬೀದರಲ್ಲಿ ಮನಿ ಮಾಡ್ಯದ ಅಂತ ಹೇಳ್ಬೋದು. ನೋಡ್ಬೋದು ನೀವು ಸಾಕಷ್ಟು ಕಲಾ ತಂಡ ಕಲಾವಿದರೇನಂದ್ರೆ ಈಗಾಗಲೇ ತಮ್ಮ ಕಲೆಯನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಹೀಗಾಗಿ ಹಳಿಕೇಡಿನ ಕೈಲಾಸನಾಥೇಶ್ವರ ದೇವಸ್ಥಾನದಲ್ಲಿ ಹರ ಹರ ಮಹಾದೇವ್ ಎಂಬ ಜಯಘೋಷಗಳ ಮುಗಿಲು ಮುಟ್ಟವ ಅಂತ ಹೇಳ್ಬೋದು. ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ನಿಜಕ್ಕೂ ಈ ಒಂದು ಹಳಿಕೇಡು ಗ್ರಾಮದಲ್ಲಿ ಮನಿ ಮಾಡ್ಯದ ನೋಡ್ಬೋದು ನೀವು ದೃಶ್ಯದಲ್ಲಿ. ಸಾಕಷ್ಟು ಭಕ್ತಾದಿಗಳು ಸಾಕಷ್ಟು ಜನರೇನಂದ್ರೆ ಕಲಾವಿದರ ಕಲೆ ನೋಡ್ತಾ ಇದ್ದಾರೆ ನೋಡ್ಬೋದು. ಸಾಕಷ್ಟು ಜನರು ತಲೆ ಮೇಲೆ ಟೋಪಿಯನ್ನು ಹಾಕೊಂಡು ಈಗಾಗಲೇ ಏನು ಮಹಾಶಿವರಾತ್ರಿ ಹಬ್ಬದ ನಿಮಿತ್ತವಾಗಿ ನಡೀತಾ ಇದ್ದ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲು ಸಜ್ಜಾಗಿದ್ದಾರೆ. ಹೀಗಾಗಿ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ನಿಜಕ್ಕೂ ಹಳಿಕೇಡಿನ ಕೈಲಾಸನಾಥೇಶ್ವರ ದೇವಸ್ಥಾನದಲ್ಲಿ ಮನಿ ಮಾಡ್ಯದ ಅಂತ ಹೇಳ್ಬೋದು. ದೂರಗಳಿಂದ ಮಹಾಶಿವರಾತ್ರಿ ಹಬ್ಬದ ನಿಮಿತ್ತವಾಗಿ ಭಕ್ತಾದಿಗಳು ಈ ಒಂದು ಶಿವನ ದರ್ಶನ ಪಡೆದು ಪುನೀತರಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ರಿಪಬ್ಲಿಕ್ ಕನ್ನಡ ಬೀದರ್. ನಾಡಿನಾದ್ಯಂತ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಮನಿ ಮಾಡ್ಯದ ಅಂತ ಹೇಳ್ಬೋದು. ಹುಮ್ನಾಬಾದ ತಾಲೂಕಿನ ಹಳಿಕೇಡ್ ಗ್ರಾಮದ ಕೈಲಾಸನಾಥೇಶ್ವರ ದೇವಸ್ಥಾನದಲ್ಲಿ ಕೂಡ ಸಾಕಷ್ಟು ಒಂದು ಸಂಭ್ರಮ ಮನಿ ಮಾಡ್ಯದ ನೋಡ್ಬೋದು. ನೀವು ಈಗಾಗಲೇ ಅದ್ದೂರಿ ಏನಂದ್ರೆ ಪಲ್ಲಕ್ಕಿ ಮೆರವಣಿಗೆ ಶಿವನ ಬೆಳ್ಳಿಯ ಮೂರ್ತಿಯ ಅದ್ದೂರಿ ಶಿವನ ಮೆರವಣಿಗೆ ಏನಂದ್ರೆ ಸಜ್ಜಾಗಾರ ಅಂತ ಹೇಳ್ಬೋದು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ದೊಡ್ಡ 55 ಅಡಿಯ ಕೈಲಾಸನಾಥೇಶ್ವರ ಶಿವನ ಮೂರ್ತಿ ಇರೋದು ಈ ಒಂದು ಹಳಿಕೇಡ್ ಗ್ರಾಮದಲ್ಲಿ ಅಂತ ಹೇಳ್ಬೋದು. ಇಡೀ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ನೂರಾರು ಜನ ತಾಯಂದಿರು ಮುತ್ತೈದಿಯರು ಏನಂದ್ರೆ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಕ್ಕೆ ಏನಂದ್ರೆ ಸಾಕಷ್ಟು ಭಜನೆ ಕೀರ್ತನೆ ಮಾಡ್ಕೋತ ಈಗಾಗಲೇ ದೇವಸ್ಥಾನ ಆವರಣದಲ್ಲಿ ರೆಡಿ ಆಗ್ಯಾರ ಅಂತ ಹೇಳ್ಬೋದು. ನೋಡ್ಬೋದು ನೀವು ಸಾಕಷ್ಟು ಒಂದು ಸಂಭ್ರಮ ಹಳಿಕೇಡ್ ಗ್ರಾಮದ ಕೈಲಾಸನಾಥೇಶ್ವರ ದೇವಸ್ಥಾನದಲ್ಲಿ ಮನಿ ಮಾಡ್ಯದ ಅಂತ ಹೇಳ್ಬೋದು. ಇನ್ನೊಂದೆಡೆ ಏನು ಈಗಾಗಲೇ ಪುರಂದರ್ ಅಂತ ಹೇಳ್ತಾರೆ ನೋಡ್ಬೋದು ನೀವು. ಸಾಕಷ್ಟು ಏನಂದ್ರೆ ಕಲಾವಿದರ ತಂಡಗಳೇನಂದ್ರೆ ಕಲೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಗಡಿ ಜಿಲ್ಲೆ ಬೀದರ್ನ ಹಳಿಕೇಡ್ ಕೆ ಗ್ರಾಮದ ಕೈಲಾಸನಾಥೇಶ್ವರ ದೇವಸ್ಥಾನದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಇಡೀ ಗ್ರಾಮದ ಜನರು ಈಗಾಗಲೇ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲು ಸಜ್ಜಾಗಾರ ನೋಡ್ಬೋದು ನೀವು. ಸಾಕಷ್ಟು ಈಗಾಗಲೇ ಪುರಂದರ್ ಅಂತ ಹೇಳ್ತಾರೆ ಕಲಾವಿದರ ತಂಡ ಕಲೆ ನೋಡ್ಲಕ್ಕ ಸಾಕಷ್ಟು ಭಕ್ತಾದಿಗಳನ್ನು ಆಗಮಿಸಿದ್ದಾರೆ ಅಂತ ಹೇಳ್ಬೋದು. ವಿಶೇಷವಾಗಿ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಬೀದರಲ್ಲಿ ಮನಿ ಮಾಡ್ಯದ ಅಂತ ಹೇಳ್ಬೋದು. ನೋಡ್ಬೋದು ನೀವು ಸಾಕಷ್ಟು ಕಲಾ ತಂಡ ಕಲಾವಿದರೇನಂದ್ರೆ ಈಗಾಗಲೇ ತಮ್ಮ ಕಲೆಯನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಹೀಗಾಗಿ ಹಳಿಕೇಡಿನ ಕೈಲಾಸನಾಥೇಶ್ವರ ದೇವಸ್ಥಾನದಲ್ಲಿ ಹರ ಹರ ಮಹಾದೇವ್ ಎಂಬ ಜಯಘೋಷಗಳ ಮುಗಿಲು ಮುಟ್ಟವ ಅಂತ ಹೇಳ್ಬೋದು. ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ನಿಜಕ್ಕೂ ಈ ಒಂದು ಹಳಿಕೇಡು ಗ್ರಾಮದಲ್ಲಿ ಮನಿ ಮಾಡ್ಯದ ನೋಡ್ಬೋದು ನೀವು ದೃಶ್ಯದಲ್ಲಿ. ಸಾಕಷ್ಟು ಭಕ್ತಾದಿಗಳು ಸಾಕಷ್ಟು ಜನರೇನಂದ್ರೆ ಕಲಾವಿದರ ಕಲೆ ನೋಡ್ತಾ ಇದ್ದಾರೆ ನೋಡ್ಬೋದು. ಸಾಕಷ್ಟು ಜನರು ತಲೆ ಮೇಲೆ ಟೋಪಿಯನ್ನು ಹಾಕೊಂಡು ಈಗಾಗಲೇ ಏನು ಮಹಾಶಿವರಾತ್ರಿ ಹಬ್ಬದ ನಿಮಿತ್ತವಾಗಿ ನಡೀತಾ ಇದ್ದ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲು ಸಜ್ಜಾಗಿದ್ದಾರೆ. ಹೀಗಾಗಿ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ನಿಜಕ್ಕೂ ಹಳಿಕೇಡಿನ ಕೈಲಾಸನಾಥೇಶ್ವರ ದೇವಸ್ಥಾನದಲ್ಲಿ ಮನಿ ಮಾಡ್ಯದ ಅಂತ ಹೇಳ್ಬೋದು. ದೂರಗಳಿಂದ ಮಹಾಶಿವರಾತ್ರಿ ಹಬ್ಬದ ನಿಮಿತ್ತವಾಗಿ ಭಕ್ತಾದಿಗಳು ಈ ಒಂದು ಶಿವನ ದರ್ಶನ ಪಡೆದು ಪುನೀತರಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ರಿಪಬ್ಲಿಕ್ ಕನ್ನಡ ಬೀದರ್.